ಸ್ವಾಭಿಮಾನಿ ನ್ಯೂಸ್, ಇದು ನಿಮ್ಮ ಶಕ್ತಿ. ಕಟ್ಟಡ ಬಾಡಿಗೆ ತಗೊಂಡಿರೋರು ಹಿಂದೂಗಳು, ಕೆಲವು ಕಡೆ ಕಟ್ಟಡ ಬಂದು ಹಿಂದೂದು, ಬಾಡಿಗೆಯಲ್ಲಿ ನಡೆಸ್ತಾ ಇರೋ ಜೀವನ ಮಾಡ್ತಿರೋನು ಮುಸ್ಲಿಂ. ಸೆಲೆಕ್ಷನ್ ಹೆಂಗ್ ಮಾಡ್ಕೊಂಡವ್ರೆ? ಇವತ್ತು ಇದೇನೋ 50 ಜನ ಕರ್ಕೊಂಡು ಹೋಗಿ ಕೂರಿಸ್ಕೊಂಡು ಜೈಲಿಗೆ. ಇಲ್ಲಿ ಏನ್ ಹೇಳ್ತಾರೆ, ಇಲ್ಲಿ ಸಣ್ಣ ಗಲಭೆ ಅಂತ ಹೇಳಿದ್ರಲ್ವೇ, ಏನಿಲ್ಲ ಅದು ಆಕಸ್ಮಿಕವಾದದ್ದು ಅಂತ ಹೇಳಿದ್ರಲ್ಲ. ಇಲ್ಲಿ ಏನ್ ಹೇಳ್ತಾರೆ, ಇಲ್ಲಿ ಕಂಪ್ಲೇಂಟ್ ನಲ್ಲಿ ನೋಡಿ, ಇಲ್ಲಿ ನಾನು ಮತ್ತು ನಮ್ಮ ಇಲಾಖಾ ಸಿಬ್ಬಂದಿಯವರು ಎರಡೂ ಕೋಮಿನವರಿಗೆ ಸಮಾಧಾನ ಮಾಡುತ್ತಿದ್ದಾಗ ಎರಡೂ ಕೋಮಿನವರು ಪರಸ್ಪರ ಕೈ ಮಿಲಾಯಿಸುವುದರಿಂದ ಘರ್ಷಣೆ ಉಂಟಾಗಿ ಎರಡೂ ಕೋಮಿನವರು ಪರಸ್ಪರ ಕಲ್ಲು ಹೋರಾಟ ನಡೆಸಿದರು. ನಂತರ ನಾವು ಮಾಡ್ತಿಲ್ಲ. ಇಲ್ಲಿ ನಾನು ಹೇಳೋದು ಪೊಲೀಸ್ ವೈಫಲ್ಯ ಸ್ಥಳೀಯವಾಗಿ. ಇವತ್ತು ಈ ರಾಜ್ಯದಲ್ಲಿ ಈ ಸರ್ಕಾರ ಬಂದ ನಂತರ ಇಲಾಖಾ ಅಧಿಕಾರಿಗಳನ್ನ ಯಾವ ಮಟ್ಟಕ್ಕೆ ಇವತ್ತು ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಕ್ಕೆ ನೀವು ಬಿಟ್ಟಿದ್ದೀರಿ. ನೀವು ಪ್ರತಿಯೊಂದಕ್ಕೂ ರಾಜಕೀಯ ವಿರೋಧಿಗಳನ್ನ ಹತ್ತಿಕ್ಲಿಕ್ಕೆ ನಿಮಗೆ ಬೇಕಾದಂತ ರೀತಿಯಲ್ಲಿ ಆ ಅಧಿಕಾರಿಗಳನ್ನ ಪಾಪ ಯೂಸ್ ಮಾಡ್ತಿದ್ದೀರಿ. ಈ ಅಮಾಯಕ ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಒಂದು ಹಣ್ಣಿನ ಅಂಗಡಿ ಇಟ್ಟುಕೊಂಡು ಇಂಥ ಒಂದು ದೇವರು ಕೊಟ್ಟಿರ್ತಕ್ಕಂಥ ಒಂದು ಇದರಲ್ಲಿ ಕಷ್ಟಪಟ್ಟು ಗೌರವಯುತವಾಗಿ ಬದುಕ್ತಕ್ಕಂಥ ಇಂಥ ಒಬ್ಬ ವ್ಯಕ್ತಿಗೆ ಇವತ್ತೇ ನೋಡಿದ್ರೆ ಸಣ್ಣ ಮಗುಗಳನ್ನ ಕಾಣ್ತಾವ. ಇಲ್ಲಿ 19 ವರ್ಷ ಪಾಪ ಕಷ್ಟಪಟ್ಟು ಹಣ್ಣಿನ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಅವ್ರ ಹಣ್ಣಿನ ಅಂಗಡಿ ಒಳಗೆ ನುಗ್ಗಿ ಈ ಪರಿಸ್ಥಿತಿ ತಂದಿಟ್ಟಿದ್ದಾರಲ್ಲ, ಇದಕ್ಕೆ ಯಾರು ಹೊಣೆ? ಪರಮೇಶ್ವರ್ ಅವರೇ. ಎರಡೂ ಸಮಾಜದ ಬಂಧುಗಳಿಗೆ ಬರೀ ನಾಗಮಂಗಲ ಕೇಳೋದಷ್ಟೇ ಅಲ್ಲ, ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಇಡೀ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ತೇನೆ. ಇಡೀ ರಾಜ್ಯದ ಜನತೆಗೆ ಇವತ್ತು ಎರಡು ತರ ವರ್ಗವನ್ನು ನಾನು ಕಾಣ್ತಾ ಇದ್ದೇನೆ. ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೇನೆ. ಇವತ್ತು ದೇಶ ಯಾವೊಂದು ಪ್ರಗತಿ ಅಂತ ಹೋಗ್ತಾ ಇದೆ, ಅದು ಒಂದು ಭಾಗ ಕಾಣ್ತಾ ಇದ್ದೇನೆ ಕೇಂದ್ರದ ಮಂತ್ರಿಯಾಗಿ. ಇನ್ನೊಂದು ವರ್ಗ ಪ್ರತಿದಿನದ ಜೀವನಕ್ಕೆ ಯಾವೊಂದು ಶ್ರಮ ಆಗ್ತಾ ಇದ್ದಾರೆ, ಆ ವರ್ಗವನ್ನು ನೋಡ್ತಾ ಇದ್ದೇನೆ. ಈ ಹಿನ್ನೆಲೆಯಲ್ಲಿ ಮನವಿ ಮಾಡೋದು ನಾನು ಇಡೀ ರಾಜ್ಯದ ನನ್ನ ಜನತೆಗೆ, ದಯವಿಟ್ಟು ಇಂಥ ಒಂದು ಕೋಮ ಸಂಘರ್ಷಗಳು ಅಂತಕ್ಕಂಥದ್ದು ಎರಡು ಗುಂಪುಗಳ ನಡುವೆ, ಏನು ಒಂದು ಎರಡು ಸಮಾಜಗಳ ನಡುವೆ ಇವತ್ತೊಂದು ಕಂದಕ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಎರಡೂ ಸಮಾಜಕ್ಕೂ ಹೇಳ್ತೇನೆ, ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ. ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತೇನೆ. ಅನ್ಯಾಯ ಮಾಡ್ಕೋಬೇಡಿ, ಮುಗ್ಧರನ್ನ ಬಲಿ ತಗೊಳ್ಳೋದು ಬೇಡ. ಇವತ್ತು ಅರೆಸ್ಟ್ ಮಾಡಿದಿರಲ್ಲ 54 ಜನ, ಇವತ್ತು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದೀನಿ. ಎಷ್ಟು ದಿವಸ ಆಗ್ಬೋದು ಇನ್ನು ಅವ್ರು ಹೊರಗೆ ಬರೋದೀಗ? ಆ ಅರೆಸ್ಟ್ ಮಾಡಿರ್ತಕ್ಕಂಥವ್ರು, ಆ ಕುಟುಂಬದ ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ಇರೋರು, ಹೊರ ಉಳೋನು ಇಲ್ಲ, ಒಂದು ಇಲ್ಲಿ ಅಂಗಡಿ ಹಾಕೊಂಡವ್ರಲ್ಲ, ಇಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು, ಅದರಿಂದ ವೃತ್ತಿ ಜೀವನ ಮಾಡ್ಕೊಂಡು ಬರೋ ಸಂಪಾದನೆ ಕುಟುಂಬ ಸಾಕ್ತಕ್ಕಂಥವ್ರು, ಅವ್ರ ಪರಿಸ್ಥಿತಿ ಏನಾಗಬೇಕಾ ಕುಟುಂಬಗಳದ್ದು ಇವತ್ತು?
ಆ ಕುಟುಂಬಗಳು ಹಾಳಾಗಬಾರದು. ಯಾರು ನಿಜವಾದಂಥ ಘಟನೆ ಕಾರಣಕರ್ತಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಆದರೆ ಅಮಾಯಕರುಗಳು ಅಂತಕ್ಕಂಥದ್ದು ನಾನೇನೋ ಹೇಳ್ಬಿಟ್ಟೆ ಅವ್ರ ಪರವಾಗಿ ವಹಿಸ್ಕೊಂಡೆ ಅನ್ನೋದು ಅಲ್ಲ. ನನಗೆ ಯಾವುದೇ ಕಾರಣಕ್ಕೂ ಇಂಥ ಒಂದು ಘಟನೆಯಲ್ಲಿ ಸರ್ಕಾರದ ವೈಫಲ್ಯದಲ್ಲಿ ಅವರ ವೈಫಲ್ಯ ಮುಚ್ಕೊಳ್ಳಿಕ್ಕೆ ಸಿಕ್ತಾರ ಹೆಸರನ್ನ ಹಾಕೊಂಡು ಇದನ್ನ ಬಳಸ್ಕೊಂಡು ರಾಜಕೀಯವಾಗಿ ಇವತ್ತು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಅವ್ರ ವಿರೋಧಿಗಳನ್ನ ಇವತ್ತು ಸಪ್ರೆಸ್ ಮಾಡಲಿಕ್ಕೆ ಈ ಹೆಸರುಗಳನ್ನ ಅದು ಸೇರಿಸಿ ಅಂತ ಹೇಳಿ ಈಗ ಕೆಲಸ ಮಾಮೂಲಿ ನಡೀತಾ ಇದೆ ಆ ರೀತಿ ಈ ಸರ್ಕಾರ ಬಂದ. ಅದರಿಂದ ಇದಕ್ಕೆ ಆಸ್ಪದ ಕೊಡಬೇಡಿ. ನಾನು ಇದನ್ನ ಅದು ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ಒಂದು ವಾತಾವರಣ ಏನಿದೆ ಇದನ್ನ ನಾನು ಲಘುವಾಗಿ ಪರಿಗಣಿಸ್ತೀನಿ ಅಂತ ತಿಳ್ಕೋಬೇಡಿ. ಇದನ್ನ ನಾನು ಇದಕ್ಕಿಷ್ಟಕ್ಕೆ ನಿಲ್ಸಲ್ಲ. ನಾನಿಲ್ಲಿ ಜನಕ್ಕೆ ಇವತ್ತು ರಕ್ಷಣೆ ಕೊಡಬೇಕಿಲ್ಲಿ. ಬೆಂಕಿ ಹಚ್ಚ ಕೆಲಸಕ್ಕೆಲ್ಲ ರಕ್ಷಣೆ ಕೊಡಬೇಕಾಗಿರೋದು. ಇವತ್ತು ಯಾವ್ದು ದೊಡ್ಡ ಮಟ್ಟದಲ್ಲಿ ಪರಿಹಾರ ಕೊಡಬೇಕಾಗಿದೆ. ನೀವು ಮಾಡಿದ ತಪ್ಪು ಸರ್ಕಾರ. ಇವತ್ತು ಅದೇನು ಪರಿಸ್ಥಿತಿಗಳಿದೆ ಅವರದ್ದು ಆಗಿರ್ತಕ್ಕಂಥ ನಷ್ಟ ಏನಿದೆ ಅವರಿಗೆ 5,000 2,000 ಕೊಟ್ಬಿಟ್ಟು ಕೈ ತೊಳ್ಕೊಳ್ಳೋದಲ್ಲ. ಕನಿಷ್ಠ ಒಂದು 60-70% ಆದರೂ ಅವರು ವ್ಯಾಲ್ಯೂಯೇಷನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ಸರ್ಕಾರ ಪರಿಹಾರ ಕೊಡಬೇಕು ಅನ್ನೋದು ಒಂದು ಭಾಗ. ಸ್ವಾಭಿಮಾನಿ ನ್ಯೂಸ್, ಇದು ನಿಮ್ಮ ಶಕ್ತಿ.